ನೇರ ಮಾತು ವಿತ್ ವಿಶ್ವಂಭರ. ದೇಶಕ್ಕೆ ವಿರೋಧವಾಗಿ ನಡ್ಕೊಳ್ತಾ ಇರತಕ್ಕಂಥ ಸಂಖ್ಯೆ ಹೆಚ್ಚಾಗ್ತದೆ. ಆ ವಿರೋಧವಾಗಿ ದೇಶಕ್ಕೆ ಯಾರು ನಡ್ಕೊಳ್ತಾರೋ ಅವ್ರ ಆ ಸಂಖ್ಯೆ ಪೂರ ಅವ್ರ ಹತ್ರ ಇದೆ ಕಾಂಗ್ರೆಸ್ಸಿಗೆ. ಜಿಲ್ಲೆಯ ಬಗ್ಗೆ ವಿಶೇಷ ಮಾಹಿತಿ ಮತ್ತು ಕಾಳಜಿಯನ್ನು ತಗೊಂಡು ಅಧಿಕಾರದಲ್ಲಿರತಕ್ಕಂಥ ಜನಪ್ರತಿನಿಧಿ ಆ ಮಟ್ಟದಲ್ಲಿ ಕೆಲಸ ಮಾಡಿಲ್ಲ. ಮೊದಲನೇದಾಗಿ ಶಾಸಕರು ಮಾಡಬೇಕಾಗಿದ್ದು ಏನು ಇವತ್ತು ಕಾಮಗಾರಿ ಅವರ ಆಯ್ಕೆಯ ಸಂದರ್ಭದಲ್ಲಿ ಹೇಗೆ ನಡೀತಾ ಇತ್ತೋ ಅದನ್ನು ಪೂರ್ತಿಗೊಳಿಸ್ಬೇಕು. ಆದ್ರೆ ಅದಕ್ಕೆ ಚರ್ಚೆಗೆ ಬಂದ್ರೆ ನಮ್ಮ ಅದಕ್ಕೆ ಚರ್ಚೆಯಲ್ಲಿದ್ದಾರೆ. ಯಾಕೆ ಮಾಹಿತಿ ನಂಗೆ ಏನು ಕೊರತೆ ಇದೆ ಅಂತ ಕೇಳಿದ್ರೆ ಆ ಚರ್ಚೆಗೆ ನಾನು ಭಾಗವಹಿಸಿ ನಡೆಯಿದ್ದೇನೆ. ಆ ಚರ್ಚೆಗೆ ವೇದಿಕೆ ಒದಗಿಸ್ತಾ ಇದೆ ಟಿವಿ. ಹೌದು, ಆ ಚರ್ಚೆಗೆ ನಾನು ಬರ್ತೇನೆ, ನೇರವಾಗಿ ನಿಮ್ಮನ್ನು ಕೂರಿಸಿ ಬರ್ತೇನೆ. ಇವತ್ತು ಒಬ್ಬ PSI ರಸ್ತೆ ಹೊಂಡ ಮುಚ್ಚೋ ಪರಿಸ್ಥಿತಿಗೆ ಹೋಗಿದೆ. ಸಿರ್ಸಿಯಲ್ಲೇ ತಗೊಳ್ಳೋದಿದ್ರೆ ಮಿಣಿಮಿಣಿ ದೀಪ ಅಭಿವೃದ್ಧಿ ಅಲ್ಲ ಅನ್ನೋದೊಂದು ಸ್ಲೋಗನ್ ಬಂದಿತ್ತು ಚುನಾವಣೆಗೆ. ಕಾಮಗಾರಿಯವರು ಆಯ್ಕೆ ಆದ ತಕ್ಷಣ ಕಾಮಗಾರಿ ನಿಲ್ಲಿಸ್ಬಿಟ್ರು. ಕಾಮಗಾರಿ ಮುಂದುವರಲಿ, ಹೊಸ ಕಾಮಗಾರಿ ತರೋದು ಆಮೇಲೆ ನಡೀತಾರೆ. ಕಾಮಗಾರಿ ನಿಲ್ಲಿಸಿದ್ರು. ಪುನಃ ಸ್ವಾಗತ. ಇದು ಅನಂತಮೂರ್ತಿ ಹೆಗಡೆ ನೇತೃತ್ವದ ವಿಶ್ವಂಭರ ಟಿವಿಯ ನೇರ ಮಾತು ಕಾರ್ಯಕ್ರಮ. ನಮ್ಮೊಂದಿಗಿದ್ದಾರೆ ಉಪೇಂದ್ರ ಪೈ ಅವರು. ಸೊ ಈಗ ಉಪೇಂದ್ರ ಪೈ ಅವರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಇವತ್ತಿಗೆ ಹಲವು ಭ್ರಷ್ಟಾಚಾರದ ಆರೋಪಗಳು ಮತ್ತೆ ಅನುದಾನ ಕೊಡ್ತಾ ಇಲ್ಲ ಅನ್ನೋ ಆರೋಪಗಳು ಈ ಸರ್ಕಾರದ ಮೇಲೆ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ನೀವೊಬ್ಬ ಪ್ರತಿಪಕ್ಷದಲ್ಲಿದ್ದವರಾಗಿ ನಿಮ್ಮ ಹೋರಾಟ ಸಾಕಾಗ್ತಾ ಇಲ್ಲ. ಈಗಾಗಲೇ ಇದರ ಬಗ್ಗೆ ಮತ್ತು ಆಗ್ತಾ ಇರತಕ್ಕಂಥ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕುಂಠಿತ ಮತ್ತು ಅನುದಾನದ ಕೊರತೆ ಬಗ್ಗೆ ನಮ್ಮ ರಾಜ್ಯ ನಾಯಕರು ವಿಧಾನಸಭೆಯಲ್ಲಿ ಇವರು ಬಹಳ ಚರ್ಚೆ ಮಾಡಿದ್ದಾರೆ. ಇವತ್ತೇನಾಗಿದೆ, ಇವರು ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನತಕ್ಕಂಥ ಉದ್ದೇಶದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಬಹುಶಃ ಅವರಿಗೂ ಗೊತ್ತಿಲ್ಲ ಇಷ್ಟೆಲ್ಲ ಗ್ಯಾರಂಟಿಗಳು ಆರ್ಸ್ ಬಂದರೆ ಕೊಡ್ಬೋದು ಅಂತ ಹೇಳೋದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಯಾಕಂದ್ರೆ ವರ್ಷದ ನಮ್ಮ ಬಜೆಟ್ ಎಷ್ಟು, ಕರ್ನಾಟಕ ಸರ್ಕಾರಕ್ಕೆ ಇದ್ದಂಥ ಸಾಲ ಎಷ್ಟು, ಆ ಸಾಲಕ್ಕೆ ಬಡ್ಡಿ ತೀರಿಸಿದ ನಂತರ ನೇರವಾಗಿ ಅಭಿವೃದ್ಧಿ ಸಿಗತಕ್ಕಂಥ ಹಣ ಎಷ್ಟು ಅನ್ನೋದ್ರ ಬಗ್ಗೆ ಇವರಿಗೆ ಮಾಹಿತಿ ಉಂಟು. ಸಿದ್ದರಾಮಯ್ಯವರು 14-15 ಬಜೆಟ್ ಅನ್ನ ಮಂಡನೆ ಮಾಡಿದ್ರು, ಹಣಕಾಸು ಸಚಿವರವರೇ. ಆದ್ರೆ ಇದು ಏನಲ್ಲ, ನಮ್ಮಲ್ಲಿ ಒಂದು ಗ್ರಾಮಾಂತರ ಭಾಷೆ ಇರ್ತದೆ, ಲೆಕ್ಕಾಚಾರದಲ್ಲಿ ವ್ಯವಹಾರ ಅಂತೇಳಿ. ಬಹುಶಃ ಅದು ನಡೀತಾ ಇದೆ. ಇವತ್ತು ಇವರು SC/ST ಏನು ಅಭಿವೃದ್ಧಿಗಿತ್ತಂತ ಸುಮಾರು 11,000 ಕೋಟಿಗಳನ್ನು ಕೂಡ ಈ ಗ್ಯಾರಂಟಿ ಯೋಜನೆಗೆ ಹಾಕಿದ್ದಾರೆ. ಇನ್ನು ಇವತ್ತು ಸರ್ಕಾರಿ ಬಸ್ಗಳಲ್ಲಿ ಇವರು ಮಹಿಳೆಯರೇನು ಉಚಿತವಾಗಿ ಅಂತ ಕೊಟ್ಟಿದ್ದಾರೆ. ಈ ಉಚಿತವಾಗಿ ಬಸ್ ಬಿಡೋದ್ರಿಂದ ಆದಾಯ ಇಲ್ಲದಿಂದ ಹಳೆಯ ಡಕೋಟಾ ಬಸ್ಗಳು ಇವತ್ತು ಓಡ್ತಾ ಇವೆ. ಹಳೆಯ ಡಕೋಟಾ ಬಸ್ಗಳಿಗೆ ಟೈರ್ ಇಲ್ಲ, ಅದು ಮೆಕ್ಯಾನಿಕಲ್ ಏನು ಮಾಡತಕ್ಕಂಥ ಏನು ರಿಪೇರಿಗಳಾಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಬಸ್ಗಳು ಕಂಡು ಹೋಗಿ ಬೀಳ್ತಾ ಇವೆ. ಅಲ್ಲ, ಈಗ ಒಂದು ವರ್ಷದಲ್ಲಿ ಸಾರಿಗೆ ಇಲಾಖೆ ಶಕ್ತಿ ಯೋಜನೆಯ ಜಾರಿ ಆದ್ಮೇಲೆ ತುಂಬಾ ಲಾಭದಲ್ಲಿದೆ ಅಂತ ಹೇಳ್ತಾ ಇದ್ರು. ಒಂದರ್ಥದಲ್ಲಿ ಈಗ ಲಾಭದಲ್ಲಿ ಇತ್ತು ಅಂತ ಹೇಳಿದಾಗ ಅರ್ಧ ಪುರುಷರು, ಅರ್ಧ ಮಹಿಳೆಯರ ಸಂಖ್ಯೆಯಲ್ಲಿ ಅರ್ಧ ಮಹಿಳೆಯರಿಗೆ ಫ್ರೀ ಬಿಟ್ಟಾಗ ಇವ್ರಿಗೆ ಇಷ್ಟು ಲಾಭ ಆಗ್ತದೆ. ಪೂರ್ತಿ ಪುರುಷರಿಗೆ ಲಾಭ ಕೊಟ್ಬಿಡ್ಬೋದು, ಇದು ಕೊಟ್ಬಿಡ್ಬೋದಲ್ಲ, ಫ್ರೀ ಆಗಿ ಉಚಿತವಾಗಿ. ಲಾಭ ಏನು ಡಬಲ್ ಆಗ್ಬೋದು, ಹೌದಲ್ಲ? ಏನೋ ಟೆಕ್ನಿಕಲ್ ನೋಡಿದಾರೋ. ಹಾಗಾಗಿ ಇದು ಪುರುಷರಿಗೊಂದು ಉಚಿತವಾಗಿ ಕೊಟ್ಟು ಬಿಟ್ರೆ ಇನ್ನು ಲಾಭ ಡಬಲ್ ಆಗ್ತದೆ ಅವರಿಗೆ. ಈ ಪುರುಷರಿಗೆ ಈಗ ಪ್ರಸ್ತಾವ ಅದೇ ಹಾಗಾಗಿ ಏನಕ್ಕೆ ಅಂದ್ರೆ ಇದು ಬಹುಶಃ ಒಪ್ಪತಕ್ಕಂಥ ಮಾತಲ್ಲ ಯಾರು. ಉಚಿತವಾಗಿ ಬಸ್ ಬಿಟ್ಟರು ಕೂಡ ಬಸ್ ಫ್ರೀ ಇದೆ ಅಂದ್ರೆ ಇವತ್ತು ವಿದ್ಯುತ್ ಉದಾಹರಣೆಗೆ ನಮ್ಮ ಮನೇಲಿ ನನಗೆ 1,200 1,300 ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು. ನನಗೆ 2,700-600 ಬರ್ತಾ ಇದೆ ಅಂದ್ರೆ ಬಹುಶಃ ನನ್ನನ್ನು ಕಸ್ದಿ ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಏನಕ್ಕೆ ಕಸ್ದಿ ಇನ್ನೊಬ್ಬರಿಗೆ ಕೊಟ್ಟು ಇವರು ಸಮಾನ ಮನಸ್ಕರು ನಾವು ಅಂತ ಹೇಳೋದನ್ನ ಇದು ತಾರತಮ್ಯ ಮಾಡೋದಂಗೆ ಆಗಲ್ವಾ? ಹಾಗೆ ಈ ರೀತಿಯ ಮನೋಭಾವನೆ ನಡಿಬಾರದು. ಸಮಾನ ಮನಸ್ಕರಾಗಿ ನಾವೆಲ್ಲ ಕೂಡ ಒಂದೇ ಅನ್ನತಕ್ಕಂಥ, ಎಲ್ಲರೂ ಒಂದೇ ವಿಚಾರ ಹೊಂಟಾಗ ಒಂದೇ ವಿಚಾರ ನೋಡ್ಬೇಕು. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ.
ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರಕ್ಕೆ 40% ಸರ್ಕಾರ ಅಂತ ಇದೆ ಕಾಂಗ್ರೆಸ್ಸಿಗರು ಕರೆದಿದ್ರು. ಅವತ್ತು JDS ವಿರೋಧ ಪಕ್ಷದಲ್ಲಿತ್ತು. ಸಿರ್ಸಿಯಲ್ಲೇ ತಗೊಳ್ಳೋದಿದ್ರೆ ಮಿಣಿಮಿಣಿ ದೀಪ ಅಭಿವೃದ್ಧಿ ಅಲ್ಲ ಅನ್ನೋದೊಂದು ಸ್ಲೋಗನ್ ಬಂದಿತ್ತು ಚುನಾವಣೆಗಿಂತ ಮುಂಚೆ. ಇವತ್ತು ಆ ಮಿಣಿಮಿಣಿ ದೀಪವೂ ಕಾಣ್ತಾ ಇಲ್ಲ. ಹಾಗಿದ್ರೆ ಈ ಸರ್ಕಾರದ ಮೇಲೆ ಈಗ ನೀವು ಸ್ಥಳೀಯ ಶಾಸಕರು ಈ ಎಲ್ಲ ವಿಚಾರಗಳನ್ನು ತಗೊಂಡು ಶಿರ್ಸಿ ಅಭಿವೃದ್ಧಿಯ ಹಿಂದೆ ಮತ್ತೆ ಮುಂದೆ ಏನಂತೀವಿ? ಈ ಸಿರ್ಸಿ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದಾಗ ನಾವು ಈಗ ಬಹುಶಃ 2021-22ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇರಬೇಕಾದ್ರೆ ನಮ್ಮ ಸಿರ್ಸಿ ನಗರದಲ್ಲಿ ಇರ್ಬೋದು, ಸಿದ್ದಾಪುರ ಇರ್ಬೋದು, ಮತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ನಗರಗಳು, ಉಪನಗರಗಳು ಇವತ್ತೇನು ರಸ್ತೆ ಡಿವೈಡರ್ಗಳ ಕೆಲಸ ಆಗ್ತದೆ ನೋಡ್ಬೋದು. ನಮ್ಮ ಶಿರ್ಸಿ ಕೂಡ ಒಂದು 9 ಕೋಟಿ, ಒಂದು 11 ಕೋಟಿ, 2 ಕಡೆ 20 ಕೋಟಿ ಟೋಟಲ್ ಯೋಜನೆಗಳು ಪ್ರಾರಂಭ ಆಗಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಯೋಜನೆ ಹಣ ಆವತ್ತು ಅವರು ಶಂಕ್ಷನ್ ಕೊಟ್ಟು ವರ್ಕ್ ಸ್ಟಾರ್ಟ್ ಮಾಡಿ ಕೆಲಸ ಪೂರ್ತಿ ಆಗಲಿಕ್ಕೆ ಇನ್ನೊಂದು 6 ತಿಂಗಳು ಬೇಕಾಗಿತ್ತು. ಅಷ್ಟರೊಳಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಬಂದ ತಕ್ಷಣ ಇವರೇನು ಮಾಡೋದಕ್ಕೆ ಎಲ್ಲ ಕಾಮಗಾರಿಗಳಿಗೆ ಇಟ್ಟಂತ ಹಣವನ್ನು ವಾಪಸ್ ತಗೊಂಡು ಅದನ್ನು ಗ್ಯಾರಂಟಿ ಯೋಜನೆಗೆ ಹಾಕಿದ್ರು. ಇವತ್ತು ಸರ್ಕಾರ ನಡೆಸತಕ್ಕಂಥ ಜನಪ್ರತಿನಿಧಿಗಳಿರ್ತಕ್ಕಂಥ ಜವಾಬ್ದಾರಿ ಏನಕ್ಕೆ, ಮೊದಲನೇ ಜವಾಬ್ದಾರಿ ಏನಕ್ಕೆ ಅಂದರೆ ಜನರಿಗೆ ಉತ್ತಮವಾದಂಥ ಶಿಕ್ಷಣ, ಉತ್ತಮವಾದಂಥ ಆರೋಗ್ಯ, ಸಾರಿಗೆ ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಇವು ಮೂಲಭೂತಗಳ ಸಮಸ್ಯೆಯಲ್ಲಿ ಇವನ್ನೆಲ್ಲ ಕೊಡಬೇಕಾಗ್ತಕ್ಕಂಥ ಕರ್ತವ್ಯ. ನಾವು ನಿಮ್ಗೆ ಕಿರಾಣಿ ಕೊಡ್ತೇವೆ, ನಮ್ಗೆ ಓಟ್ ಹಾಕ್ರಿ, ಮುಂದಿನ ಇದು ಬಸ್ ಫ್ರೀ ಬಿಡ್ತೇವೆ ಓಟ್ ಹಾಕ್ರಿ, ಆಸೆ ಆಮಿಷಗಳು ತಗೊಂಡು ಓಟ್ ಹಾಕಿ ಏನು ಅಧಿಕಾರ ಸರ್ಕಾರ ಮಾಡ್ತಾರಲ್ಲ, ಆ ಸರ್ಕಾರ ಯಾವತ್ತೂ ಭದ್ರವಾದ ಸರ್ಕಾರ ಅಲ್ಲ ಮತ್ತು ಪ್ರಾಮಾಣಿಕವಾಗಿ ಅವರಲ್ಲಿ ಆ ಸರ್ಕಾರ ನಡೆಸಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಎಷ್ಟು ಯೋಜನೆಗಳಿಗೆ ಇವತ್ತು ಜನರಿಗೆ ರಸ್ತೆ ಇಲ್ಲ, ವಾಹನಗಳು ತಿರುಗಲಿಕ್ಕೆ ಸರಿ ಆಗ್ತಾ ಇಲ್ಲ. ಹಾಗಾಗಿ ಏನಕ್ಕೆ ಮೂಲ ರೈತರಿಗೆ ಇವತ್ತು ಕಳಪೆ ಮಟ್ಟದ ಬೀಜವನ್ನು ಕೂಡ ವಿತರಣೆ ಮಾಡಿದ್ದಾರೆ. ಆವಾಗ ಏನಕ್ಕೆ ಆಹಾರ ಧಾನ್ಯಗಳ ಬೆಲೆ, ನಿಮ್ಮ ಏನು ಕೆಲಸ ಮಾಡ್ತಕ್ಕಂಥ ಕೂಲಿ ಕೆಲಸಗಳ ಮೇಲೆ ಅದರ ಪ್ರಭಾವ ಬೀರೋದು. ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಮತ್ತು 3.5 ರೂಪಾಯಿ ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ಕರ್ನಾಟಕ ಸರ್ಕಾರ ಡೀಸೆಲ್ ಪೆಟ್ರೋಲಿಗೆ ಅವರ ಶ್ರಮ ಏನೂ ಇರೋದಿಲ್ಲ, ಕೇವಲ ಟ್ಯಾಕ್ಸ್ ತಗೊಂಡು ಇವರು ಆ ಹಣವನ್ನು ಅಭಿವೃದ್ಧಿ ಮಾಡಬೇಕು. ಈ ಆ ಅಭಿವೃದ್ಧಿ ಹಣವನ್ನೆಲ್ಲ ತಗೊಂಡು ನೀವು ಗ್ಯಾರಂಟಿಗೆ ಕೊಟ್ಟರೆ ನಾಳೆ ಜನ ರಸ್ತೆ ಮೇಲೆ ತಿರುಗಾಡೋದು. ಇವತ್ತು ನೋಡಿ ಕಂಡಲ್ಲಿ ನೀರು ನಿಂತು ಯಾರ್ಯಾರೋ ಮನೆಯೊಳಗೆ ನೀರು ಬಿಡ್ತಾರೆ, ಚರಂಡಿಗಳ ವ್ಯವಸ್ಥೆ ಇಲ್ಲ, ಅರ್ಧ ಕಲ್ಲಲ್ಲಿ ನಿಂತಿದೆ. ಅವನ್ನೆಲ್ಲ ಪೂರ್ತಿಗೊಳಿಸಿ ಜನರಿಗೇನು ಮೂಲಭೂತ ಸೌಕರ್ಯ ಮೊದಲನೇದಾಗಿ ಇವತ್ತು ಕುಡಿಯೋ ನೀರಿಂದ ಹಿಡಿದು ಅಥವಾ ವಿದ್ಯುತ್ತು ಇವೆಲ್ಲ ಜನರಿಗೆ ಕೊಡ್ತಕ್ಕಂಥ ಜನ ನಿಮ್ಮಲ್ಲಿ ಫ್ರೀ ಯಾವಾಗಲೂ ಕೇಳಲಿಲ್ಲ. ನೀವು ಕೊಡ್ತೀವಿ ಅಂತ ಹೇಳಿದಿರಿ, ಕೊಟ್ಟರೆ ಯಾರು ಬೇಕಾದ್ರೆ ತೊಗೊಳ್ತಾರೆ. ಬಿಟ್ಟರೆ ಜನ ನಿಮ್ಗೆ ಕರೆಂಟ್ ಫ್ರೀ ಕೊಟ್ಟರೆ ಓಟ್ ಹಾಕ್ತೇವೆ ಅಂತ ಹೇಳಿದಾರ, ಇಲ್ಲ ತಿಂಗಳು 2,000 ಕೊಟ್ಟರೆ ನಿಮ್ಗೆ ಓಟ್ ಹಾಕ್ತೇವೆ ಅಂತ ಹೇಳಿದಾರ? ಯಾರು ಹೇಳಲಿಲ್ಲ. ಆದ್ರೆ ಅವರು ಅದನ್ನೇ ತಿಳ್ಕೊಂಡಿದಾರ. ಇವರು ಈಗ ಗ್ಯಾರಂಟಿ ಯೋಜನೆಗಳಿಂದಾಗಿ ನಮ್ಮ ಗೆಲುವು ಅನ್ನೋದು ಅವರ ವಾದ. ಇವತ್ತಿಗೆ ಅದೇ ಕಾರಣಕ್ಕೆ ಗ್ಯಾರಂಟಿಯನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಚರ್ಚೆಯಲ್ಲಿದೆ. ಮುಂದೆ ಸಾಕಷ್ಟು ಚುನಾವಣೆಗಳು ಬರ್ಲಿಕ್ಕಿದೆ. ಅದು ಒಂದು ಹಂತಲ್ಲ ಆಯ್ತು. ನಾನು ಹೇಳುದು ಆ ರೀತಿಯಾಗಿ ಆಮಿಷ ಕೊಟ್ಟು ಜನರಿಗೆ ಅಧಿಕಾರ ಮಾಡ್ಬೇಕಂತಾದ್ರೆ ಇನ್ನು ಹೆಚ್ಚಿನ ಆಮಿಷವನ್ನ ನಮ್ಮ ಪಕ್ಷನೂ ಕೊಡ್ಬೋದು. ನಾಳೆಯಿಂದವ ತಿಂಗಳಿಗೆ ಪೂರ್ತಿ ಕಿರಾಣಿ ನಮ್ದೆಯ, ಹೌದಲ್ಲ? ವರ್ಷಕ್ಕೆ ಬೇಕಾದ ನಮ್ಗೆ ಬಟ್ಟೆ ಗಿಟ್ಟೆ ಎಲ್ಲ ಪೂರ ಅಷ್ಟು ನಮ್ದೆಯ, ಹೌದಲ್ಲ? ಈ ರೀತಿ ಆಶ್ವಾಸ ಕೊಟ್ಟು ಆರ್ಸ್ ಬರ್ಬೋದಲ್ಲ? ಯಾರ ದುಡ್ಡಲ್ಲಿ? ಅಲ್ಲ, ಸರ್ಕಾರ ದುಡ್ಡಲ್ಲಯ್ಯ. ಮತ್ತು ಈಗ ಆಶಾಮಿಸ್ ತಗೊಂಡು ಇದು ಜನರಿಗೆ ನೀಡ್ತಾ ಇರತಕ್ಕಂಥದ್ದು ಬಹುಶಃ ಇದು ಸರಿಯಲ್ಲ. ಜನರಿಗೆ ಒಳ್ಳೆ ಜನ ಕೇಳೋದಿಲ್ಲ, ಒಳ್ಳೆ ಉದ್ಯೋಗ ಕೊಡ್ರಿ, ನಮಗೆ ನೌಕರಿ ಕೊಡ್ರಿ, ಜನ ಕೇಳೋದು. ಸರ್ಕಾರದಿಂದ ಸಿಗಬೇಕಂತ ಒಳ್ಳೆ ವ್ಯವಸ್ಥೆಗಳನ್ನು ಕೊಡ್ರಿ, ನಮಗೆ ಬಿಟ್ಟು ವೈಯಕ್ತಿಕವಾಗಿ ನಮ್ಗೆ ಕೊಡಬೇಡ್ರಿ. ಈಗಾಗಲೇ ರೈತ ಬಹುಶಃ ರೈತರಂತ ಕಷ್ಟದ ಪರಿಸ್ಥಿತಿ ಇವತ್ತು ಯಾರೂ ಇಲ್ಲ. ಕೂಲಿಗೆ ಕೆಲಸಕ್ಕೆ ಜನರೇ ಸಿಗ್ತಾ ಇಲ್ಲ ಇವತ್ತು. ಹಾಗಿದ್ರೆ ಕಾಂಗ್ರೆಸ್ ಗೆದ್ದಿದ್ದು ಯಾಕೆ? ಗ್ಯಾರಂಟಿಗಳಿಂದ ಅಲ್ಲ, ಜನ ಕೇಳಲಿಲ್ಲ ಅಂತ ಆದ್ರೆ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ? ಕಾಂಗ್ರೆಸ್ ಗೆಲ್ಲಲಿಕ್ಕೆ ಗ್ಯಾರಂಟಿಗಿಂತ ಇನ್ನೊಂದು ಪ್ರಮುಖವಾದಂತಂದ್ರೆ ಇವತ್ತು ದೇಶದಲ್ಲಿ ಇರಬಹುದು, ರಾಜ್ಯದಲ್ಲಿ ಇರಬಹುದು, ಸ್ಥಳೀಯವಾಗಿರ್ಬೋದು, ಇಲ್ಲಿ ನಾನು ನೇರವಾಗಿ ಹೇಳ್ತೇನೆ ನಿಮಗೆ, ದೇಶಕ್ಕೆ ವಿರೋಧವಾಗಿ
ನಡೀತಾ ಇರತಕ್ಕಂಥ ನಡ್ಕೊಳ್ತಾ ಇರತಕ್ಕಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದೇಶಕ್ಕೆ ವಿರೋಧವಾಗಿ ನಡ್ಕೊಳ್ಳೋದಕ್ಕೆ, ಆ ವಿರೋಧವಾಗಿ ದೇಶಕ್ಕೆ ಯಾರು ನಡ್ಕೊಳ್ತಾರೋ ಅವ್ರ ಆ ಸಂಖ್ಯೆ ಪೂರ ಅವ್ರ ಹತ್ರ ಇದೆ ಕಾಂಗ್ರೆಸ್ಸಿಗೆ. ಹಾಗಾಗಿ ಈಗ ನಮ್ಮಲ್ಲಿ ಇಲ್ಲೇ ಬರ್ತಾನೆ. ಹೌದು, ದೇವೇಗೌಡರು ಹಿಂದೊಮ್ಮೆ ಹೇಳಿದ್ರು, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ. ನೀವು ಈಗ ಇಂಡೈರೆಕ್ಟ್ ಆಗಿ ಹೇಳಿದ್ದು ದೇಶಕ್ಕೆ ಹಾನಿ ಮಾಡುವವರು ಅಲ್ಲಿಗೆ ಹೋಗಿ ಮುಟ್ಟತ್ತೆ. ಅಂದ್ರೆ ಹಿಂದೆ JDS ಇದೇ ಮುಸ್ಲಿಮನ್ನ ಇದು ಮಾಡ್ಲಿಕ್ಕೆ ಹೊರಟಿತ್ತು, ಅವರನ್ನು ಓಲೈಸ್ಲಿಕ್ಕೆ ಹೊರಟಿತ್ತು. ಇವತ್ತು ನೀವು ಬಿಜೆಪಿ ಜೊತೆ ಏನು ಹೊಂದಾಣಿಕೆ ಮಾಡ್ಕೊಂಡ್ರಿ, ಈಗ ನಿಮ್ಮ ನಿಲುವು ಸರಿಯಾಗಿ ಭಿನ್ನ ಆಗೋಯ್ತು. ಆವತ್ತಿನ ದಿನಗಳಲ್ಲಿ ಬಹುಶಃ ಅವರ ಸಂಖ್ಯೆ ಕಡಿಮೆ ಇತ್ತು. ಅವರು ಸ್ವಲ್ಪ ಭಯದ ವಾತಾವರಣದಲ್ಲಿ ಏನಾಗ್ತದೋ ಏನೋ ಅಂತ ಹೇಳೋದ್ರ ಬಗ್ಗೆ ಇದ್ದರು ಆವತ್ತಿನ ದಿನಗಳಲ್ಲಿ. ಅವರಿಗೊಂದು ಆತ್ಮಸ್ಥೈರ್ಯವನ್ನು ತುಂಬಬೇಕಲ್ಲ, ನೀವು ಹೆದರಬೇಡ್ರಿ, ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳಿ ಹೇಳಬೇಕಾದಾಗ ಬಹುಶಃ ಈ ಶಬ್ದವನ್ನು ಅವರು ಇವತ್ತು ಕಾಂಗ್ರೆಸ್ ಬಳಸಿದ್ರು. ಆದ್ರೆ ಕಾಂಗ್ರೆಸ್ ರೀತಿಯಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಕಾನೂನಾತ್ಮಕವಾಗಿ ಕೂಡ ಬೆಂಬಲ ಕೊಟ್ಟು JDS ನಿಲ್ಲಿಲ್ಲ, ಆ ಕೆಲಸ ಯಾವತ್ತೂ ಮಾಡಲಿಲ್ಲ. ಮಾತಲ್ಲಿ ಹೇಳಿದ್ರು, ನೀವು ಹೆದರೋ ಪ್ರಶ್ನೆ ಬೇಡ, ನಾವು ಕಡಿಮೆ ಜನ ಇದ್ರೆ ಹಾಗೆ ಅಂತ ಹೇಳೋದು ಬೇಡ, ನಿಮ್ಮ ಆತ್ಮಸ್ಥೈರ್ಯವನ್ನು ನಾನು ತುಂಬ್ತೇನೆ, ನಿಮ್ಮ ಜೊತೆಗೆ ನಾನಿದ್ದೆ ಅಂತ ಹೇಳೋದಕ್ಕೆ ಆ ಮಾತನ್ನು ಹೇಳಿರ್ಬೋದು. ಈಗ ಜಿಲ್ಲೆಯ ವಿಷಯ ಅಂತ ನಮಗೆ ವಿಶ್ವವಿದ್ಯಾಲಯ ಬೇಕು, ಆಸ್ಪತ್ರೆ ಬೇಕು, ಅಭಿವೃದ್ಧಿ ಬೇಕು, ರಸ್ತೆಗಳಾಗಬೇಕು, ಇಲ್ಲಿ ಮೆಡಿಕಲ್ ಕಾಲೇಜುಗಳಾಗಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು. ನಮ್ಮ ಬೇಡಿಕೆಗಳು ಕಳೆದ 70 ವರ್ಷದಿಂದ ನಿರಂತರವಾಗಿ ಹೋಗ್ತಾ ಇದೆ. ಕರೆಕ್ಟ್. ಇಲ್ಲಿ ಆಸ್ಪತ್ರೆ ಬೇಕು ಅಂತ ಹೋರಾಟ ಆಯ್ತು. ಅಭಿವೃದ್ಧಿಗೆ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು, ಸಿರ್ಸಿ ಜಿಲ್ಲೆ ಮಾಡಬೇಕು ಅಂತ ನೀವು ಹೋರಾಟ ಮಾಡಿದ್ರಿ. ಇನ್ನೊಬ್ರು ಮತ್ತೊಂದು ಯಾವುದೋ ಒಂದು ವಿಷಯ ತಗೊಂಡ್ರು. ಈ ಜಿಲ್ಲೆಗೆ ಒಂದು ಇದರದ್ದು ಪರಿಸರ ವಿಶ್ವವಿದ್ಯಾಲಯ ಮಂಜೂರಿ ಆಯ್ತು. ಆದ್ರೆ ಇದು ಯಾವುದು ಈಡೇರಿಲ್ಲ ಇನ್ ದ ಸೆನ್ಸ್ ಘೋಷಣೆ ಮಾತ್ರ ಆಯ್ತು, ಅನುದಾನ ಬರಲಿಲ್ಲ. ಇದಕ್ಕೆ ಜಿಲ್ಲೆ ಒಂದಾಗಿ ಯಾವತ್ತೂ ಹೋರಾಟ ಮಾಡಲಿಲ್ಲ. ಈ 70 ವರ್ಷಗಳಲ್ಲಿ ಈ ವಿಷಯವನ್ನ ದಡ ಕಾಣಿಸ್ಲಿಕ್ಕೆ ಜಿಲ್ಲೆಯ ಯಾರ ಹತ್ರ ಆಗಲಿಲ್ಲ. ಯಾಕೆ ಹೀಗಾಗ್ತಾ ಇದೆ? ಮೊದಲನೇದಾಗಿ ಹೇಳ್ಬೇಕಂದ್ರೆ, ಜಿಲ್ಲೆಯಲ್ಲಿರ್ತಕ್ಕಂಥ ನಾವೇನು ಎಲ್ಲ ಜನ ಇದಾರಲ್ಲ, ಜಿಲ್ಲೆಯಲ್ಲಿರ್ತಕ್ಕಂಥವ ಜನತೆಯ ಮನಸ್ಸು ಒಂದಾಗ್ಬೇಕು ಮುಂಚೆ. ಆಮೇಲೆ ಆ ರೂಪದ ಗಟ್ಟಿಯಾದಂಥ ಹೋರಾಟ ನಡೀಬೇಕು. ನಾನು ಹೋರಾಟ ಮಾಡ್ತೇನೆ ಅಂತ ಹೊರಟಾಗ ಇವ್ರು ಏನು ಹೋರಾಟ ಅನ್ನೋದನ್ನು ಜನ ತಿಳ್ಕೊಳ್ಬೇಕು. ಮೊದಲು ಜಿಲ್ಲೆಗೆ ಹೋರಾಟ ಏನು ಹೋರಾಟ ಅಂತೇಳಿ, ಜಿಲ್ಲೆ ವಿಭಜನೆ ಆಗ್ಬೇಕು, ಯಾಕೆ ಆಗ್ಬೇಕು ಅಂತಕ್ಕಂಥ ಅವರು ಕೂಡ ವಿಚಾರ ಮಾಡ್ಬೇಕು. ನಾನು ಹಲವು ಬಾರಿ ಹೇಳಿದ್ದೇನೆ, ಇಲ್ಲಿಂದ ನಮ್ಮ ತಿರ್ಸಿಯವರಿಗೆ ಪ್ರಶ್ನೆ ಇದೆ. ಹೀಗಾಗಿ ಬೇಕಾಗಿರೋದು ನಾವು ಒಂದಾಗಿ ಯಾವುದೇ ವಿಷಯವನ್ನ ಗುರಿ ತಲುಪಿಸ್ಲಿಕ್ಕೆ ಸಾಧ್ಯ ಆಗ. ನಮ್ಮ ಜಿಲ್ಲೆ ಅದಕ್ಕೆ ಹೋರಾಟ ಆಗ್ತಾ ಇಲ್ಲ. ಒಂದನೇದಾಗಿ ಇನ್ನೊಂದು ಏನಕ್ಕೆ ಅಂದ್ರೆ, ಈಗ ನೀವು ನೋಡಿರ್ಬೋದು, ಇವತ್ತು ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆ ಅದಕ್ಕೆ ಅಂದ ತಕ್ಷಣ ಅವತ್ತು ತಗೊಳೋದು ಕಾರವಾರದಲ್ಲಿ ಹಾಕಿದ್ರು. ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಮಂತ್ರಿಗಳ ಪ್ರಭಾವ ಇತ್ತು, ಅಲ್ಲಿಯ ಶಾಸಕರ ಪ್ರಭಾವ ಇತ್ತು, ತಗೊಂಡೋಗಿ ಅಲ್ಲಿ ಹಾಕಿದ್ರು. ಅದು ನಿಜವಾಗ್ಲೂ ಉತ್ತರ ಕನ್ನಡ ಜಿಲ್ಲೆ ಆಸ್ಪತ್ರೆ ಅಲ್ಲ ಅದೀಗ. ಯಾಕಂದ್ರೆ ಗೋವಾಕ್ಕೆ 500 ಮೀಟರ್ ದೂರದಲ್ಲಿದೆ, ನಮ್ಮ ಶಿರ್ಸಿಗೆ 140 ಕಿಲೋಮೀಟರ್ ದೂರದಲ್ಲಿದೆ. ಅದರ ಸತ್ಯ ನಿಮಗೂ ಗೊತ್ತಿರಬಹುದು. ಒಂದು ಆನಂದ್ ಅಸ್ನೋಟಿಕರ್ ಮಂತ್ರಿ ಆಗಿದ್ರು, ಕಾಗೇರಿ ಅವರು ಮಂತ್ರಿ ಆಗಿದ್ರು, ಒಬ್ಬರ ಮೇಲೆ ಒಬ್ರು ಮೇಲಾಟ ನಡೀತಾ ಇತ್ತು, ಅವರ ಪ್ರಭಾವ ಜಾಸ್ತಿ ಇತ್ತು. ಆ ಸಂದರ್ಭದಲ್ಲೂ ಕೂಡ ಅನೇಕ ಬಾರಿ ನಾನು ಪತ್ರಿಕಾಗೋಷ್ಠಿ ಬಂತು, ನಾನು ಕೂಡ ಹೇಳಿಕೆ ನೀಡಿದ್ದು ಕೂಡ ದಾಖಲೆ ಇದೆ. ಆಸ್ಪತ್ರೆ ಅಲ್ಲ ಓದಿಲ್ಲ ಆಗ್ಬೇಕಂತೆ. ಅದಕ್ಕೆ ಈಗ ನಮ್ಮ ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರು ಸ್ಥಿತಿಗೆ 180 ಕೋಟಿ ರೂಪಾಯಿ ಆಸ್ಪತ್ರೆಯನ್ನ ತಂದರು. ಅದಕ್ಕೆ ಈ ಆಸ್ಪತ್ರೆಗೆ ಆಗ್ಲಿಕ್ಕೂ ಕೂಡ ನಾನು ಕೂಡ ಸಂಬಂಧಿಸ ಆವತ್ತಿನ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೆ. ಹಾಗಾಗಿ ಕೂಡಲೇ ಶಂಕ್ಷನ್ ಅಂತ ನನಗೂ ಕರೆದ್ರು. ಅವರು ಕರೆದು ಇಬ್ಬರು ಕೂಡ ಸೇರಿ, ನಾವು ಬೇರೆ ಬೇರೆ ಪಕ್ಷದಲ್ಲಿದ್ರು ಕೂಡ ಇಬ್ರು ಕೂಡ ಒಂದು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ, ನೋಡಿದ್ರಿ. ಅವರು ಹೇಳಿದ ಪ್ರಕಾರದಲ್ಲಿ ಒಂದು ನಾನಲ್ಲಿ ಸತ್ಯಾಂಶವನ್ನು ಒಪ್ಕೊಂಡೆ. ಇವತ್ತು ಈ 180 ಕೋಟಿ ರೂಪಾಯಿ ಆಸ್ಪತ್ರೆ ಏನಿದೆ,
ಇಲ್ಲಿ ಬರತಕ್ಕಂಥ ಎಲ್ಲ ಮಸ್ತಿಷ್ಕಗಳಿರ್ಬೋದು, ಡ್ರಾಪ್ಟ್ ಇರ್ಬೋದು, ಸುಮಾರು 300 ಬೆಡ್ಗಳ ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು. ಈ 300 ಬೆಡ್ಗಳ ಆಸ್ಪತ್ರೆ ಈಗಿರತಕ್ಕಂಥ ಇಲ್ಲಿ ನಮ್ಮ ಡಿಲಿವರಿ ಹಾಸ್ಪಿಟಲ್ 200 ಬೆಡ್, ಒಳ ರೋಗಿಗಳ 150 ಬೆಡ್, ಬಹುಶಃ 650 ಬೆಡ್ ಆಸ್ಪತ್ರೆ ಆದ್ರೆ 400 ಬೆಡ್ಗಿಂತ ಮೇಲ್ವರೆಗೆ ಹೋದ್ರೆ ಸೂಪರ್ ಸ್ಪೆಷಲ್ ಆಸ್ಪತ್ರೆ ಆಗ್ತದೆ. ಇದು 650 ಬೆಡ್ಡಿನ ಆಸ್ಪತ್ರೆ ಆಗೋದ್ರಿಂದ ಅದೇ ಮಾದರಿಯ ಆಸ್ಪತ್ರೆ ಆಗ್ತದೆ ಅಂತಕ್ಕಂಥದ್ದನ್ನ ಕೂಡ ಹಾಸ್ಪಿಟಲ್ ಹೇಳಿದ್ರು. ನನಗೂ ಕೂಡ ಕೆಲವು ವಿಷಯಗಳನ್ನು ಅವ್ರು ಹೇಳಿದ್ರು, ಹೀಗಿದೆ. ಹಾಗಾಗಿ ಅವತ್ತು ಅವರಿಗೆ ಜಾಗದ ಕೊರತೆ ಇತ್ತು. ಪಕ್ಕದ ರಾಯಪೌಲೇಕರ್ ಶಾಲೆ 1 ಎಕರೆ ಜಾಗ ತಗೊಂಡು ಎಲ್ಲ ಸೇರಿಸಿ ನಾವು ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ಕೂಡ ಸೇರೋದನ್ನೆಲ್ಲ ಮಾಡಿದ್ದೇವೆ. ಹಾಗಾಗಿ ಆ ಮಾದರಿ ಆಸ್ಪತ್ರೆ ಇದು ಅನ್ನೋದನ್ನ ನನಗೊಂದು ಮನವರಿಕೆ ಅವತ್ತು ಮಾಡಿಕೊಟ್ಟಿದ್ದು. ಮುಂದದು ಆಸ್ಪತ್ರೆ ಏನು ಚಾಲನೆಗೆ ಬರ್ತದೆ, ಬಂದ ನಂತರ ಬಹುಶಃ ಗೊತ್ತಾಗ್ತದೆ. ನೋಡಿ, ನೀವು ಹೇಳಿದಾಗೆ ಎಂಜಿನಿಯರಿಂಗ್ ಕಾಲೇಜು ಮತ್ತು ನಮ್ಗೆ ಆಸ್ಪತ್ರೆ, ಮೆಡಿಕಲ್ ಕಾಲೇಜು ಅವಕ್ಕೆ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಬಹುಶಃ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೆ, ಒಂದೊಂದು ಜಿಲ್ಲೆಯಲ್ಲಿ 2-3 ಇದೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಅದು ಆಗಬೇಕು. ಅದರ ಪರವಾಗಿ ಹೋರಾಟನೂ ಆಗಬೇಕು. ಜನಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ವಿಚಾರ ಮಾಡಬೇಕು, ಅಲ್ಲಲ್ಲ, ಕಾಲಹರಣ ಮಾಡಬಾರ್ದು. ಅವರು ನನ್ನ ಪ್ರಶ್ನೆ ಇರೋದೇ ಅದೇ, ನಾವು ಎಲ್ಲದಕ್ಕೂ ಹೋರಾಟ ಮಾಡಿ ಪಡ್ಕೊಡ್ಬೇಕು. ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಯಲ್ಲಿ ಆಗೋದಿಲ್ಲ, ಯಾವುದನ್ನು ಪಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಹೋರಾಟ ಮಾಡದೆ ಈ ಉತ್ತರ ಕನ್ನಡಕ್ಕೆ ಇದು ಬೇಕು ಅಂತ ಗುರುತಿಸುವಂತ ಜನನಾಯಕರನ್ನ ನಾವು ಪಡೀಲೇ ಇಲ್ಲ. ಆದ್ರಿಂದ ಈ ಜಿಲ್ಲೆ ಹಿಂದೆ ಬೀಳ್ತಾ ಇದೆ. ಅದು ನನ್ನ ವಾದ. ನಿಜವಾಗಲು ಈ ಮಾತು 100% ಒಪ್ಪತಕ್ಕಂಥದ್ದೇ. ಯಾವ ಬಹುಶಃ ನಾವು ನೋಡ್ತಾ ಇದ್ದೇವೆ, ನಮ್ಗೆ ಅನುಭವ ಬರೋದು 35-40 ವರ್ಷ ನಾವು ನೋಡ್ತಾ ಇದ್ದೇವೆ. ಜಿಲ್ಲೆಯ ಬಗ್ಗೆ ವಿಶೇಷ ಮಾಹಿತಿ ಮತ್ತು ಕಾಳಜಿಯನ್ನು ತಗೊಂಡು ಅಧಿಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಆ ಮಟ್ಟದಲ್ಲಿ ಕೆಲಸ ಮಾಡಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಉಳಿದೆಲ್ಲ ಬಹುಶಃ ಜಿಲ್ಲೆಗಳಲ್ಲಿ ಅಲ್ಲೆಲ್ಲ ಜನಪ್ರತಿನಿಧಿಗಳು ಅವರು ಒಬ್ಬರಿಗೊಬ್ಬರು ಆಯ್ಕೆ ಆದ ಸಂದರ್ಭದಲ್ಲಿ ಬಹುಶಃ ಸ್ಪರ್ಧಾತ್ಮಕ ರೀತಿಯಲ್ಲಿ ಆ ಶಾಸಕಿಂತ ಈ ಶಾಸಕಿಂತ ಹೆಚ್ಚು ಕೆಲಸ ಮಾಡಿ ತೋರಿಸ್ಬೇಕಂತ ಸ್ಪರ್ಧಾತ್ಮಕ ಏನಿತ್ತಲ್ಲ ಅವ್ರದ್ದು, ಆ ಸ್ಪರ್ಧೆಯನ್ನು ತೋರಿಸಿದ್ರು ಜಿಲ್ಲೆಯಲ್ಲಿ, ಕ್ಷೇತ್ರದಲ್ಲಿ. ಹಾಗಾಗಿ ಇವತ್ತು ಅವು ಎಲ್ಲ ಜಿಲ್ಲೆಗಳಲ್ಲಿ ಆ ರೀತಿ ಅಭಿವೃದ್ಧಿ ಆಗಿದೆ. ಹಿಂದೂ ಕೂಡ ಹೇಳಿದ್ದಾರೆ ಜಿಲ್ಲೆ ವಿಭಜನೆ ಆಗಲಿಕ್ಕೆ ನಾನು ಕೇಳಲಿಕ್ಕೆ ಕಾರಣ, ಇಡೀ ಕರ್ನಾಟಕದಲ್ಲಿ ಒಳ್ಳೆ ಶಿಕ್ಷಣ ಇರತಕ್ಕಂಥದ್ದು, ಸುಶಿಕ್ಷಿತರಿರ್ತಕ್ಕಂಥದ್ದು, ಬುದ್ಧಿವಂತಿರತಕ್ಕಂಥ, ಸಂಸ್ಕೃತಿ ಇರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಆದರೆ ಎಲ್ಲ ರೀತಿಯ ಅಭಿವೃದ್ಧಿಯಲ್ಲಿ ಕೂಡ ಹಿಂದುಳಿದ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅನ್ನತಕ್ಕ ಮಾತನ್ನು ನಾನು ಹೇಳಿದ್ದೆ. ಇವತ್ತು ನಿನ್ನೆ ಒಂದು ಘಟನೆ ಆಯ್ತು. 10ಕ್ಕೂ ಹೆಚ್ಚು ಜನ ಇದರಲ್ಲಿ ಶಿರೂರಿನಲ್ಲಿ ಗುಡ್ಡ ಕುಸಿದು ಹೋಗುದು. ಈ ರಾಷ್ಟ್ರೀಯ ಹೆದ್ದಾರಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. 5 ವರ್ಷಗಳಿಂದ ಟೋಲ್ ತಗೊಳ್ತಾ ಇದ್ದಾರೆ. 70+% ಕಾಮಗಾರಿ ಆದ್ರೂ ಮಾತ್ರ ಅವರು ಟೋಲ್ ಸಂಗ್ರಹಕ್ಕೆ ಅವಕಾಶ ಇದೆ, ಅಗ್ರಿಮೆಂಟ್ ಇದೆ. ಆದರೆ ಅವರು 50% ಕೆಲಸ ಆದಾಗ ಟೋಲ್ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಈ ದೀವ್ಗಿ ಹತ್ರ ತಂಡ್ರುಕುಳಿಯಲ್ಲಿ 3 ಮಕ್ಕಳು ಹೋದ್ರು ಗುಡ್ಡ ಕುಸಿದು, ಇದು 2ನೇ ಘಟನೆ. ಈ ಜಿಲ್ಲೆಯಲ್ಲಿ ಈ ರೀತಿ ಇದು ನಿರಂತರ ನಡೀತಾ ಇದೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಯಾವ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ನಮ್ಮ ಜಿಲ್ಲೆಯ ಸಾಮಾನ್ಯ ಜನ ಅವರ ಜೀವನ ಕಟ್ಕೊಳ್ಳೋದೇ ಕಷ್ಟ ಆಗಿದೆ. ಮುಖಂಡರು ಎನಿಸ್ಕೊಂಡವರು ಸುಮ್ಮನೆ ಇರ್ತಾರೆ ಅಥವಾ ಪಕ್ಷ ರಾಜಕಾರಣಗಳಲ್ಲಿ ಮುಳುಗಿದ್ದಾರೆ. ಹಾಗಿದ್ರೆ ಈ ಜನರಿಗೆ ದಿಕ್ಕ್ಯಾರು? ಇವತ್ತು ಜನಪ್ರತಿನಿಧಿಗೆ ಆತ ಮೊದಲು ಇಟ್ಟಂತ ಪ್ರಣಾಳಿಕೆ, ಆ ಆಸಕ್ತಿ, ಆ ಉತ್ಸಾಹ ಇದೆ, ಆಯ್ಕೆ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ಅದು ಕಳ್ಕೊಂಡ್ಬಿಡ್ತಾರೆ. ನಾನು ಯಾರ ಬಗ್ಗೆ ಬೇಕಾದ್ರು ಜನಪ್ರತಿನಿಧಿ ಆಗಿರ್ತಕ್ಕಂಥ ಶಾಸಕರ ಬಗ್ಗೆ ಹೇಳೋದು, ಸಂಸದರ ಬಗ್ಗೆ ಬೇಕಾದ್ರೂ ನಾನು ಹೇಳ್ಬೋದು. ಆ ರೋಷ ವೇಷ ನಂತರ ಕಳ್ಕೊಂಡ್ಬಿಡ್ತಾರೆ. ಇವತ್ತು ಇಷ್ಟೆಲ್ಲ ಕಡಸ್ಟು ಕುಮಟಾ ರಸ್ತೆ ಕಳೆದ 6 ವರ್ಷದಿಂದ ಆಗ್ತಾ ಇದ್ದ ಕೂಡ, ಬಹುಶಃ 6 ವರ್ಷದೂ ಕೂಡ ನಾನು ಪ್ರತಿಭಟನೆ ಮಾಡಿದ್ದೇನೆ. ಜನರು ಇಲ್ಲಿಂದ ಕೊನೆ ಕತ್ಕಾಲ ತನಕ ನಾನು ಪ್ರತಿಭಟನೆ ಮಾಡಿದ್ದೇನೆ. ಆದರೆ ಒಂದು ಜನಪ್ರತಿನಿಧಿಗಳು ಕೂಡ ಇವತ್ತು ಇದ್ದಂತ ಅಧಿಕಾರದಲ್ಲಿ ಇರದೇ ಜನಪ್ರತಿ ಆದಂತ ಒಂದು ಜನಪ್ರತಿನಿಧಿ ಕೂಡ ನಮ್ಮ ಜೊತೆಗೆ ಬರಲಿಲ್ಲ ಹೇಳುತ್ತೆ ಹೇಳೋದು ನಮ್ಮ ದುಃಖ. ಇದು ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನ
ಈಗ ನಾವೆಲ್ಲ ಪ್ರಶ್ನೆ ಯಾರಿಗೆ ಹಾಕೋದು, ಉತ್ತರ ಯಾರಿಗೆ ಕೇಳೋದು ನಮಗೆ ಗೊಂದಲ. ನೀವು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಿ, ಸ್ಥಳೀಯ ಶಾಸಕರ ಮೇಲೆ ಒಂದಷ್ಟು ಆರೋಪ ಮಾಡಿದ್ರಿ. ಆಡಳಿತ ಹಿಡಿತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಿದ್ರೆ ಶಾಸಕರು ಏನು ಮಾಡ್ಲಿಲ್ಲ, ಏನ್ ಮಾಡ್ಬೇಕಿತ್ತು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಶಾಸಕರು ಮಾಡಬೇಕಾಗಿದ್ದು ಏನು ಇವತ್ತು ಕಾಮಗಾರಿ ಅವರ ಆಯ್ಕೆಯ ಸಂದರ್ಭದಲ್ಲಿ ಹೇಗೆ ನಡೀತಾ ಇತ್ತೋ ಅದನ್ನ ಪೂರ್ತಿಗೊಳಿಸ್ಬೇಕು ಮೊದಲನೇದಾಗಿ. ಈ ಎರಡನೇದಾಗಿ ಹೊಸ ಕಾಮಗಾರಿಗಳಿಗಿರ್ಬೋದು, ಹೊಸ ಕಟ್ಟಡಗಳು, ಬೇರೆ ಯಾವುದೇ ಶಾಲೆ ಕಟ್ಟಡಗಳಿರ್ಬೋದು, ಇವತ್ತು ಹೈಸ್ಕೂಲ್ ಕಟ್ಟಡಗಳಿರ್ಬೋದು, ಯಾವುದಿರ್ಬೋದು, ಯಾವುದು ಆಗಬೇಕು ಅದನ್ನ ಪ್ರಸ್ತಾವನೆ ಸರ್ಕಾರಕ್ಕೆ ಬಿಡಿಸ್ಬೇಕಾಗಿತ್ತು. ಅವ್ರ ಅಧಿಕಾರ ಬಂದು 4 ತಿಂಗಳು 6 ತಿಂಗಳು ಬಿಡಿಸ್ಬೇಕಾಗಿತ್ತು. ಕಾಮಗಾರಿಯವರು ಆಯ್ಕೆ ಆದ ತಕ್ಷಣ ಕಾಮಗಾರಿ ನಿಲ್ಲಿಸ್ಬಿಟ್ರು. ಕಾಮಗಾರಿ ಮುಂದುವರಲಿ, ಹೊಸ ಕಾಮಗಾರಿ ತರೋದು ಆಮೇಲೆ. ನಡೀತಾರೆ ಕಾಮಗಾರಿ ನಿಲ್ಲಿಸಿದ್ರು. ಹೊಸ ಅಭಿವೃದ್ಧಿ ಯಾವುದೇ ಹಣ ಮಂಜೂರಿ ಇರುತ್ತೋ ತರಲಿಕ್ಕಾಗಲ್ಲ. 196 ಕೋಟಿ ತಂದಿದ್ದೀನಿ ಅಂತ ಹೊಸ ಸರ್ಕಾರಕ್ಕೆ ಅದೆಲ್ಲ ಸುಳ್ಳು, ಅದಕ್ಕೆಲ್ಲ ದಾಖಲೆ ಇದ್ದದ್ದು. ಅದು ಹಿಂದೆ ಯಾವ್ಯಾವ್ದು ಸ್ಯಾಂಕ್ಷನ್ ಆಗಿದ್ದನ್ನು ಯಾವ್ಯಾವ್ದನ್ನು ಕೂಡಿಸಿ ಯಾವ್ದು ಹೇಳಿದಾರೆ, ಅದು ಒಟ್ಟು ಲೀಸ್ಟ್ ಮಾಡಿದ್ರೆ ಹಾಗೆ ಮಾಡಿ ಯಾವುದು ಮಾಡ್ಬೋದು. ಈಗ 1-2 ಸಾವಿರ ಕೋಟಿ ಮಾಡ್ಬೋದು, ಮಾಡ್ಲಿಕ್ಕೆ ಬರ್ತದೆ. ಆದರೆ ಹೊಸ ಯಾವುದೇ ಇವರು ಪ್ರಸ್ತಾವನೆಯನ್ನು ಕೊಡಲಿಲ್ಲ. ಇವರು 1 ವರ್ಷ ಬಹುಶಃ 2-3 ತಿಂಗಳಾಯ್ತು, ಒಂದೂ ಕೂಡ ಹೊಸ ಶಂಕುಸ್ಥಾಪನೆ, ಗುದ್ದಲಿ ಪೂಜೆ ಒಂದೂ ಮಾಡಲಿಲ್ಲ. ಯಾಕಂದ್ರೆ ಮಾಡ್ಲಿಕ್ಕಲ್ಲ, ಹಣನೇ ಇಲ್ಲ, ಕಾಮಗಾರ ಬಿಡಗಲ್ಲ, ಇವರೇನು ಮಾಡ್ತಾರೆ. ಎರಡನೇದಾಗಿ ಇನ್ನೊಂದು ಏನಕ್ಕೆ ಅಂದರೆ, ಅವರಿಗೆ ರಾಜಕೀಯವಾಗೋ ಅಥವಾ ಬೆಂಬಲವಾಗೋ ಮಾಹಿತಿ ಕೊಡ್ತಕ್ಕಂಥ ಮಾಹಿತಿ ಕೊರತೆ ಬಹಳ ದೊಡ್ಡದಿದೆ. ಅದು ಒಪ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಆದ್ರೆ ಅದಕ್ಕೆ ಚರ್ಚೆಗೆ ಬಂದ್ರೆ ನಮ್ಮ ಅದಕ್ಕೆ ಚರ್ಚೆಯಲ್ಲಿದ್ದಾರೆ. ಯಾಕೆ ಮಾಹಿತಿ ನಂಗೆ ಏನು ಕೊರತೆ ಇದೆ ಅಂತ ಕೇಳಿದ್ರೆ ನಾನು ಆ ಚರ್ಚೆಗೆ ಭಾಗವಹಿಸಿದ್ದೇನೆ. ಆ ಚರ್ಚೆಗೆ ವೇದಿಕೆ ಒದಗಿಸ್ತಾ ಇದೆ ಟಿವಿ. ಹೌದು, ಆ ಚರ್ಚೆಗೆ ನಾನು ಬರ್ತೇನೆ, ನೇರವಾಗಿ ನಿಮ್ಮನ್ನು ಕೂರಿಸಿ ಬರ್ತೇನೆ, ಆಯ್ತಲ್ಲ. ಅವ್ರಿಗೆ ಏನಕ್ಕೆ ಅಂದ್ರೆ ಕಾಮಗಾರಿ ಇರ್ಬೋದು, ಬೇರೆ ಅದಕ್ಕೆ ಸಂಬಂಧಿಸಿದಕ್ಕೆ ಏನು ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಏನು ಚಿಂತನೆ ಮಾಡ್ಬೇಕು, ನಾನು ಏನನ್ನು ಮಾಡ್ಬೋದು, ಈ ನನ್ನ ಊರು ನನ್ನ ಕ್ಷೇತ್ರ ಇದು ಇಷ್ಟು ಕೆಲಸಗಳು ಮಾಡ್ರೆ ಈ ರೀತಿ ಅಭಿವೃದ್ಧಿ ಆಗ್ತದೆ, ಮುಂದೆ ಇಷ್ಟು ವರ್ಷಗಳ ಕಾಲ ಇದು ಜನ ಬಳಕೆಗೆ, ಜನ ಪ್ರಯೋಜನಕ್ಕೆ ಜನರಿಗೆ ಸಿಗ್ತದೆ ಅಂತಕ್ಕಂಥದ್ದು ಒಂದು ನಾವೇನು ಹೇಳ್ತೇವೆ, ಒಂದು ಪ್ಲಾನಿಂಗ್. ಒಂದು ಬಿಲ್ಡಿಂಗ್, ಒಂದು ಕಟ್ಟಡ ಕಟ್ಟಬೇಕು, ಹೀಗೆ ಕಟ್ಟಬೇಕಂತ ಪ್ಲಾನ್ ಮಾಡ್ತೇವೆ. ಆ ರೀತಿ ಒಂದು ಪ್ಲಾನಿಂಗ್ ಬೇಕು. ಅದು ಸರಿಯಾಗಿ ಅವ್ರಿಗೆ ಸಿಕ್ಕಿಲ್ಲ. ಹಾಗಾಗಿ ಏನು ಕೇಳಿದ್ರೆ ಅವ್ರು ಯಾವುದೇ ಹೊಸ ಪ್ರಾಜೆಕ್ಟ್ಗಳನ್ನು, ಹೊಸ ಕಾಮಗಾರಿಗಳನ್ನು ನಾವು ಸೇರಿಸ್ಲಿಕ್ಕೆ ಅವ್ರಿಗೆ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಇವ್ರು ಆಯ್ಕೆಯಾದ ವರ್ಷ ನೀರಿನ ತುಟಾಕೃತಿ ಚುನಾವಣೆ ಸಂದರ್ಭದಲ್ಲಿ ಇವ್ರು ಎಲ್ಲೆಲ್ಲಿ ಓಟ್ ಕೇಳಲಿಕ್ಕೆ ಹೋಗಿದ್ವಿ, ನಾನು ಹೋಗಿದ್ದೆ ಅವ್ರ ಜೊತೆಗೆ. ಅಂದ್ರೆ ಅವ್ರು ಬೇರೆ, ನಾವು ಬೇರೆ. ಈಗ ನಾವು ಹೋದಾಗ ಎಲ್ಲಿ ಹೋದ್ರು ನೀರಿನ ಕೊರತೆ, ನಮಗೆ ಜನ ಆ ಸಂದರ್ಭದಲ್ಲಿ ನೀರಿನ ತುಟಾಕೃತಿ ಇತ್ತು. ಇವ್ರು ಆಯ್ಕೆ ಆದ ತಕ್ಷಣ ಕೂಡ ನಾವು ಹೇಳಿದ್ವಿ, ನೋಡಿ ಈ ಸಮಸ್ಯೆ ಹಿಂಗಿದೆ, ಕೂಡಲೇ ನೀರಿನ ಸಮಸ್ಯೆ ಮಾಡ್ರಿ ಅಂತೇಳಿ. ಆಯ್ಕೆಯಾಗಿ 1 ವರ್ಷ ಆದ್ರೂ ಅದರಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಇವ್ರ ಕೈಲಿ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಯಾರ್ಯಾರು ಖಾಸಗಿಯವರು ಟ್ಯಾಂಕರ್ ನೀರು ತುಂಬಿಕೊಂಡು ಕೊಟ್ಟರು, ಸಂಬಂಧಿಸಿದ ಪಂಚಾಯತ್ನವ್ರು ನೀರು ತುಂಬಿಕೊಂಡು ಕೊಟ್ಟರು, ನಗರಸಭೆಯವ್ರು ನೀರು ತುಂಬಿಕೊಂಡು ಕೊಟ್ಟರು, ಯಾರ್ಯಾರು ಬಂದು ಜನರಿಗೆ ಸೇವೆಗೆ ನಿಂತು ಬಿಟ್ರೆ ಶಾಸಕರಾಗಿ ಇವರಲ್ಲಿ ಆ ಸಂದರ್ಭದಲ್ಲಿ ಜನರ ನೀರಿನ ಸಮಸ್ಯೆಗೆ ಅವ್ರಿಗೆ ಸ್ಪಂದನೆ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಇದು ಆರೋಪ ಅಂತಿರಲ್ಲ, ವಾಸ್ತವಿಕವಾಗಿ ನಾನು ಹೇಳ್ತೇನೆ, ನಿಜ ಸಂಗತಿಯನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಹಾಗಿದ್ರೆ ಆರಂಭದಲ್ಲಿ ಶಾಸಕರಾಗಿ ಆಯ್ಕೆ ಬಂದ ಆರಂಭದಲ್ಲಿ ಸ್ವಂತ ಹಣದಲ್ಲಿ ಒಂದಷ್ಟು ರಸ್ತೆ ಹೊಂಡಗಳನ್ನು ಮುಚ್ಚಿಸಿದ್ದಾರೆ. ಇವತ್ತು ಒಬ್ಬ PSI ರಸ್ತೆ ಹೊಂಡ ಮುಚ್ಚೋ ಪರಿಸ್ಥಿತಿಗೆ ಹೋಗಿದೆ. ಇದು ಸರ್ಕಾರದ ವೈಫಲ್ಯವೋ, ಶಾಸಕರ ವೈಫಲ್ಯವೋ, ಯಾರ ವೈಫಲ್ಯ? ಸ್ವಂತ ಹಣದಿಂದ ನಾನು ರಸ್ತೆಯನ್ನು ಮಾಡಿದ್ದೇನೆ ಮತ್ತೆ ಮಾಡ್ತಾ ಇದ್ದೇನೆ ಹೇಳೋದು ಇದೊಂದು ತಮಾಷೆ ಮಾತಾಗ್ಬೋದು ಅಷ್ಟೇ. ಬಿಟ್ರೆ ಏನೋ ಜನ ಕೇಳ್ತಾ ಇದ್ದಾರ ಬಿಟ್ರೆ ಇದು ಸಾಧ್ಯವಿಲ್ಲದ ಮಾತು. ಮತ್ತು ಅವ್ರು ಸ್ವಂತ ಹಣದಿಂದ ಏನು ಮಾಡಿದೆ ಅಂದ ತಕ್ಷಣ ನಾನು 5-6 ದಿನ ಬಿಟ್ಟು ಹೋದ್ ನೋಡ್ರೆ ತಂಗೆ ಕಾಣಲೇ ಇಲ್ಲ ಮಾಡಿದ್ರು ಅವ್ರಿಂದ ಹೋಯ್ತು ನೋಡೋದು. ಅದ್ರು ಅಂದ್ರೆ ಒಂದು ತಮಾಷೆಗೆ ಆಗಿದೆ. ಬಹುಶಃ ನಾವೊಂದು ಪ್ರಚಾರಕ್ಕಾಗಿ ಅವ್ರ ಜೊತೆಗಿದ್ದಾರೆ, ಯಾರು ಹೇಳಿರ್ಬೋದು ಸ್ವಂತ ಹಣದಿಂದ ಮಾಡಿದ್ದೇನೆ. ಹಾಗೆ ಅದೆಲ್ಲ ಸುಮ್ಮನೆ ಅದು ಬೇಕಂತೇಳಿ ಒಂದು ಪ್ರಚಾರಕ್ಕೆ ಏನೋ ಆಯ್ಕೆಯಾಗಿ ಬಂದ ತಕ್ಷಣ ಏನೋ ಹೇಳ್ಬೇಕು, ಏನೋ ಮಾಡ್ಬೇಕು, ತೋರಿಸ್ಬೇಕಂತ ಹೋಗಿದ್ದಕ್ಕದು ಸುಳ್ಳದು. ಬಿಟ್ರೆ ಅದನ್ನು ಯಾರು ಒಪ್ಪೋದಿಲ್ಲ, ಅದು ನಾವಂತೂ ಅದನ್ನು ನಂಬೋದಿಲ್ಲ.
ಎಸ್, ವಿಶ್ವಂಬರ ನೇರ ಮಾತು ಕಾರ್ಯಕ್ರಮ ಮುಂದುವರಿಯುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.